ನೀವೆಲ್ಲ ಚಿಪ್ಸು ಮತ್ತು ಹಪ್ಪಳ ಎಲ್ಲ ತಿಂದರೆ ಹೇಗೆ? ನಮಗಿನ್ನೂ ಹಲಸಿನಕಾಯಿನೇ ಬಲ್ತಿಲ್ಲ ಆಯಿತಾ ಈ ಸರಿ ಅಂತೂ. ಕೆಲವ್ರು ಆಲ್ರೆಡಿ ಹಣ್ಣೇ ತಿಂದುಬಿಟ್ರು. ನಮಗಿನ್ನೂ ಫುಲ್ ಕಾಯಿ ಅಂದರೆ ಕಾಯಿ ಇದು ಬಲ್ತೇ ಇರಲಿಲ್ಲ. ಬಲ್ತಿದ್ದು ಎಲ್ಲ ನೋಡ್ತಾ ಇದ್ದಾರೆ. ಸಾಧಾರಣ ಬಲ್ತಿತ್ತು. ಬಲ್ತ್ರೆ ಇದಿನ್ನೂ ದೊಡ್ಡದಾಗುತ್ತೆ ಆಯಿತಾ. ಸಖತ್ತಾಗಿರುತ್ತೆ. ಇಲ್ಲಿ ಚಿಪ್ಸಿಗಂತ ತೆಗ್ದಿರೋದಾಯ್ತಾ. ಇದಂತೂ ಫುಲ್ ಮೇಣದ ಮಾರಿ ಆಯಿತಾ. ಮೇಣ ಉಜ್ಜಕ್ಕಂತ ನಾನು ಆಲ್ರೆಡಿ ಎಲ್ಲ ತೊಗೊಂಡು ರೆಡಿ ಆಗಿಬಿಟ್ಟಿದೆ. ನಂಗೆ ಹಲಸಿನಕಾಯಿ ಅಂದರೆ ಸಖತ್ ಇಷ್ಟ ಆಯಿತಾ. ಈ ಹಲಸಿನಕಾಯಿ ಅಂತೂ ಚಿಪ್ಸು ಮತ್ತು ಹಪ್ಪಳಕ್ಕೆಲ್ಲ ಹೇಳಿ ಮಾಡಿಸಿ ಆಯಿತಾ. ಸಖತ್ತಾಗಿರುತ್ತೆ. ಹಣ್ಣಾದರೆ ಅಂತೂ ಒಳ್ಳೆ ಸ್ವೀಟ್ ಇರುತ್ತೆ ಇದು. ನಾನು ಚಿಪ್ಸಿಗಂತ ಸ್ವಲ್ಪ ತೊಗೊಂಡಿದ್ದೆ. ಸಣ್ಣ ಹೆಚ್ಕೊಂಡಿದ್ದೀನಿ. ಸಣ್ಣ ಹೆಚ್ಕೊಂಡ್ರೆ ನಿಮಗೆ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಜೊತೆಗೆ ಬೇಗ ಬೆಂದುಬಿಡುತ್ತೆ ಇದಂತೂ. ಸ್ವಲ್ಪ ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇನ್ನೇನಿಲ್ಲ. ಹಾಗೆ ನೀವೆಲ್ಲ ಈ ವರ್ಷದಲ್ಲಿ ಮಾಡಿ ತಿಂದರೆ ಹೇಗೆ? ನಾ ಇಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬರುತ್ತೆ ಮಾತ್ರ. ಈ ವರ್ಷ ಹಲಸಿನಕಾಯಿನೇ ಸಿಗಲಿಲ್ಲ ನಮಗೆ. ಇದೇ ಫಸ್ಟ್ ಮಾಡ್ತಾ ಇರೋದು. ಒಳ್ಳೆ ಟೇಸ್ಟ್ ಆಗಿತ್ತು ಮಾತ್ರ. ವೀಡಿಯೋ ಮಾಡ್ತಿಗೆ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಏನಿದೆ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಈ ಸಂಜೆ ಕಾಫಿಗಂತೂ ಎಂಥ ಒಳ್ಳೆ ಸ್ನ್ಯಾಕ್ಸ್ ಗೊತ್ತಾ. ನಮ್ಮ ಮಲೆನಾಡೋರೆಲ್ಲ ಇದನ್ನ ಟ್ರೈ ಮಾಡಿರ್ತಾರೆ. ಎಂಥ ಸಖತ್ತಾಗಿರುತ್ತೆ ಗೊತ್ತಾ. ಸ್ವಲ್ಪ ಉಳಿದಿತ್ತು, ನಾಳೆಗಂತೂ ತೆಗೆದಿಟ್ಟೆ ಅಷ್ಟೇ. ನೀವೆಲ್ಲ ಟ್ರೈ ಮಾಡಿದರೆ ಹೇಳಿ.